ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಕಡೆಗೂ ರಕ್ಷಿತಾ ಶೆಟ್ಟಿ ಹಾಗೆ ಕಾವ್ಯ ಅವರ ಮಧ್ಯೆ ಇದ್ದಂತಹ ಕೋಲ್ಡ್ ವಾರ್ ಎಂಡ್ ಆಗಿರೋ ರೀತಿ ಕಾಣಿಸ್ತಿದೆ. ಸಾಕಷ್ಟು ವಾರಗಳಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಇಬ್ಬರು ಕೂಡ ಒಬ್ಬರನ್ನ ಒಬ್ಬರು ಟಾರ್ಗೆಟ್ ಮಾಡಿಕೊಂಡೇ ಬರ್ತಿದ್ರು. ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರು ಟಾಪಲ್ಲಿದ್ದರು ಅಂತಲೇ ಹೇಳ್ಬೋದು. ಬಟ್ ಸ್ಪಂದನ ಅವರು ಈಗ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಈ ಒಂದು ಲಿಸ್ಟ್ಗೆ ರಾಶಿಕಾ ಅವರು ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ರಾಶಿಕಾ ಅವರು ಕೂಡ ನೆನ್ನೆ ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡ್ತಾರೆ. ಬಟ್ ಆಶ್ಚರ್ಯ ಏನು ಅಂತಂದರೆ, ರಕ್ಷಿತಾ ಶೆಟ್ಟಿ ಕಾವ್ಯನ ನಾಮಿನೇಟ್ ಮಾಡೋದಿಲ್ಲ, ಕಾವ್ಯ ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡೋದಿಲ್ಲ. ರಕ್ಷಿತಾ ಶೆಟ್ಟಿನ ಕಾವ್ಯ ಹಲವಾರು ವಾರಗಳಿಂದ ನಾಮಿನೇಟ್ ಮಾಡ್ಕೊಂಡೇ ಬರ್ತಿದ್ರು. ಜಸ್ಟ್ ಒಂದೇ ಒಂದು ರೀಸನನ್ನು ಕೊಟ್ಕೊಂಡೇ ನಾಮಿನೇಟ್ ಮಾಡ್ಕೊಂಡು ಬರ್ತಾನೆ ಇದ್ರು. ಲೈಕ್ ಅವಳು ಡ್ರಾಮಾ ಮಾಡ್ತಾಳೆ, ನಾಟಕ ಆಡ್ತಿದ್ದಾಳೆ, ಓವರ್ ಡ್ರಾಮಾ ಮಾಡ್ತಾಳೆ ಅಂತ ಹೇಳಿ ಒಂದಿಷ್ಟು ರೀಸನ್ಸ್ಗಳನ್ನ ಪದೇ ಪದೇ ಹೇಳ್ಕೊಂಡು ಆ ಒಂದು ರೀಸನನ್ನೇ ಇಟ್ಕೊಂಡು ನಾಮಿನೇಟ್ ಮಾಡ್ಕೊಂಡೇ ಬರ್ತಿದ್ರು ರಕ್ಷಿತಾ ಶೆಟ್ಟಿನ. ಆ್ಯಂಡ್ ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಕಾವ್ಯ ಅವ್ರನ್ನೂ ಕೂಡ ನಾಮಿನೇಟ್ ಮಾಡ್ಕೊಂಡು ಬರ್ತಿದ್ರು. ಲೈಕ್ ಅವರು ಸೇಫ್ ಗೇಮ್ ಆಡ್ತಿದ್ದಾರೆ, ಮನೆ ಕೆಲಸದಲ್ಲಿ ಏನೂ ಅವರ ಇನ್ವಾಲ್ವ್ಮೆಂಟೇ ಇರೋದಿಲ್ಲ, ಅವ್ರ ಕೆಲಸ ಏನಾಯಿತು ಅಷ್ಟೇ ಮಾಡ್ತಾರೆ, ಈ ಬಿಗ್ ಬಾಸ್ ಮನೆನ ನನ್ನ ಮನೆ ಅಂತ ಅಂದ್ಕೊಂಡಿಲ್ಲ ಅವರು ಅಂತ ಹೇಳಿ ಒಂದಷ್ಟು ಅಲಿಗೇಷನ್ಸ್ಗಳನ್ನ ಕಾವ್ಯ ಮೇಲೆ ಹಾಕ್ಕೊಂಡು ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡಿಕೊಂಡೇ ಬರ್ತಿದ್ರು. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಎಲ್ಲೋ ಒಂದು ಕಡೆ ಇವರಿಬ್ಬರು ಪ್ಯಾಚಪ್ ಆಗಿರೋ ರೀತಿ ಕಾಣಿಸ್ತಿದೆ. ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಬೇಕಾದ್ರೆ ನಾನು ಕಾವ್ಯ ಹೆಸರನ್ನ ತಗೋತಾಳೆ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ ವೀಕು ನಾಮಿನೇಷನ್ ಅಂತ ಬಂದಾಗ ಲೈಕ್ 3 ಸತಿ ಇವಳಿಗೆ ಚಾನ್ಸ್ ಸಿಗುತ್ತೆ ನಾಮಿನೇಟ್ ಮಾಡೋದಕ್ಕೆ. ಆ 3 ಸತಿನೂ ಕೂಡ ಕಾವ್ಯನೇ ತೊಗೊಂಬಂದು ನಾಮಿನೇಷನ್ ಪ್ಲೇಸಲ್ಲಿ ನಿಲ್ಲಿಸಿರ್ತಾಳೆ. ಬಟ್ ನಾಮಿನೇಟ್ ಆಗಿರೋದಿಲ್ಲ ಕಾವ್ಯ. ಸೊ ಈ ವಾರ ಆದರೂ ನನ್ನಿಂದ ಇವ್ರು ನಾಮಿನೇಟ್ ಆಗಲಿ ಅಂತ ಹೇಳಿ ನಾಮಿನೇಟ್ ಮಾಡ್ತಾಳೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ರಕ್ಷಿತಾ ಶೆಟ್ಟಿ ಅದನ್ನು ಮಾಡಲಿಲ್ಲ. ಯಾಕಂದರೆ ಅವಳಿಗೆ ಅವಳ ಮಿಸ್ಟೇಕ್ಸ್ ಏನು ಅನ್ನೋದು ವೀಕೆಂಡಲ್ಲಿ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಅವಳು ರಕ್ಷಿತಾ ಶೆಟ್ಟಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಲಿಲ್ಲ. ಬದಲಾಗಿ ರಾಶಿಕಾ ಅವ್ರನ್ನ ಮತ್ತು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಗುಡ್ ಚಾಯ್ಸ್ ಆಗಿದೆ. ಯಾಕೆಂದರೆ ಕಾವ್ಯಗಿಂತ ಅಲ್ಲಿ ವೇಸ್ಟ್ ಆಗಿರುವಂತಹ ಕ್ಯಾಂಡಿಡೇಟು ಅಂದರೆ ವ್ಯಕ್ತಿತ್ವದಲ್ಲಿ ತುಂಬಾ ಕೀಳಾಗಿ ನಡ್ಕೊತಿರುವಂತಹ ಕ್ಯಾಂಡಿಡೇಟು ಅಶ್ವಿನಿ ಗೌಡ ಅವರು ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಹಾಗೆ ರಾಶಿಕಾ ಅವರು ಅಂತ ಕೂಡ ಹೇಳ್ಬೋದು. ರಾಶಿಕಾ ಅವರು ಎಲ್ಲ ಒಂದು ಕಡೆ ಕಳೆದೋಗ್ಬಿಟ್ಟಿದ್ರು ಇಷ್ಟು ದಿವಸ. ಲೈಕ್ ಸೂರಜ್ ಅವರು ಇರೋವರೆಗೂ ಸಹ, ಸೂರಜ್ ಅವ್ರು ಬಂದಾಗಲಿಂದ ಸೂರಜ್ ಅವ್ರು ಇರೋವರೆಗೂ ಸಹ ಲೈಕ್ ಅವರ ಸುತ್ತಾನೇ ಇದ್ರಲ್ವ. ಸೊ ಅದಕ್ಕೋಸ್ಕರ ರಾಶಿಕಾ ಅವರು ಕೂಡ ಫಿನಾಲೆಗೆ ಬರುವಂತಹ ಯಾವುದೇ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ರಕ್ಷಿತಾ ಶೆಟ್ಟಿ, ರಾಶಿಕಾ ಮತ್ತು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾಳೆ. ಆ್ಯಂಡ್ ಅದೇ ರೀತಿ ಕಾವ್ಯ ಅವರು ಕೂಡ ಅಶ್ವಿನಿ ಗೌಡ ಅವ್ರನ್ನ ಮತ್ತು ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇಬ್ಬರು ಕೂಡ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಂಡಿರೋ ರೀತಿ ಕಾಣಿಸ್ತಿದೆ. ಯಾಕೆ ಅಂದರೆ ನೆನ್ನೆ ರಕ್ಷಿತಾ ಶೆಟ್ಟಿ ರಾಶಿಕಾ ಅವ್ರ ಜೊತೆಗೆ ಜಗಳ ಆಡಬೇಕಾದ್ರೆ, ಧ್ರುವಂತ್ ಅವ್ರ ಜೊತೆ ಒಂದಷ್ಟು ವಾಗ್ವಾದ ನಡಿಬೇಕಾದ್ರೆ ಈ ಎಲ್ಲ ಟೈಮಲ್ಲೂ ಕೂಡ ತುಂಬಾ ಕಿರ್ಚಾಡ್ತಿರ್ತಾಳೆ. ಯಾಕೆ ಅಂದರೆ ಎಲ್ಲರೂ ಕೂಡ ಪಾಯಿಂಟ್ ಔಟ್ ಮಾಡ್ತಿರ್ತಾರೆ ರಘು ಅವ್ರನ್ನ. ಅವಳು ವಿಚಾರಕ್ಕೆ ಬಂದಾಗ ಸುಮ್ಮನೆ ಇರ್ತಾಳೋ ಏನೋ ಗೊತ್ತಿಲ್ಲ. ಬಟ್ ಅವಳು ಇಷ್ಟಪಡುವಂತಹ ವ್ಯಕ್ತಿಗಳ ವಿಚಾರಕ್ಕೆ ಬಂದಾಗ ಅವಳು ತುಂಬಾ ಹೈಪರ್ ಆಗ್ತಾಳೆ, ತುಂಬಾ ಕೋಪ ಮಾಡ್ಕೋತಾಳೆ. ಆ್ಯಂಡ್ ಅವ್ರ ಮೇಲೆ ಹೇಗೆ ಬೇಕೋ ಹಾಗೆಲ್ಲ ಕಿರ್ಚಾಡುವಂಥ ಒಂದು ಸಾಮರ್ಥ್ಯ ಇರುವಂತಹ ಒಂದು ವ್ಯಕ್ತಿ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಅವಳಿಗೆ ಇಷ್ಟ ಆಗಿರುವಂಥ ವ್ಯಕ್ತಿ ಪರ ಯಾವ ಲೆವೆಲ್ಗೆ ಬೇಕಾದ್ರೂ ಅವಳು ಸ್ಟ್ಯಾಂಡ್ ತಗೋತೀನಿ ಅಂತ ಹೇಳ್ತಾಳೆ. ಅಂತಹ ವ್ಯಕ್ತಿತ್ವನೇ ಇವತ್ತು ನಮ್ಮೆಲ್ರಿಗೂ ಸಹ ಇಷ್ಟ ಆಗಿರೋದು. ಸೊ ರಘು ಅವ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಧ್ರುವಂತ್ ಅವ್ರು ಹೇಳಬೇಕಾದ್ರೆ, ಅಶ್ವಿನಿ ಗೌಡ ಅವ್ರು ಹೇಳಬೇಕಾದ್ರೆ ಎಲ್ಲದಕ್ಕೂ ಸಹ ತುಂಬಾ ಸಿಟ್ಟು ಮಾಡ್ಕೊತಿರ್ತಾಳೆ. ಅವಳು ಸಿಟ್ಟು ಮಾಡಿಕೊಂಡು ಕುತ್ಕೊಂಡಿರೋ ಟೇಬಲ್ ಮೇಲೇ ಕಿರ್ಚಾಡ್ತಿರ್ತಾಳೆ. ಅಂತಹ ಟೈಮಲ್ಲಿ ಕಾವ್ಯ ಅವರು ಕೂಡ ರಕ್ಷಿತಾ ಶೆಟ್ಟಿಗೆ ರಕ್ಷಿತಾ ಸ್ಟಾಪ್ ಮಾಡು, ರಕ್ಷಿತಾ ಸ್ಟಾಪ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಅವ್ರ ಮಾತನ್ನು ಕೇಳಿಕೊಂಡು ಇವರು ಸುಮ್ಮನೆ ಇರ್ತಾರೆ. ಅಕಸ್ಮಾತ್ ಇವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ಅನ್ನೋದು ಏನಾದರೂ ಇನ್ನೂ ಇದ್ದಿದ್ರೆ, ಪರ್ಸ್ನಲ್ ಗ್ರಜಸ್ ಅನ್ನೋದು ಇನ್ನೂ ಇದ್ದಿದ್ರೆ, ಕಾವ್ಯ ಅವ್ರು ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೋಗ್ಬಿಟ್ಟು ರಕ್ಷಿತಾ ಸುಮ್ಮನೆ ಕುತ್ಕೋ, ಆಯ್ತು ಸುಮ್ಮನೆ ಆಗು ಅಂತ ಹೇಳ್ತಾನೆ ಇರಲಿಲ್ಲ. ಆ್ಯಂಡ್ ಅವ್ರು ಹೇಳುವಂಥ ಮಾತುಗಳನ್ನ ಕೇಳಿಸ್ಕೊಂಡು ರಕ್ಷಿತಾ ಶೆಟ್ಟಿ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ. ನೀವು ಯಾಕೆ ನನಗೆ ಸುಮ್ಮನೆ ಇರೋದಕ್ಕೆ ಹೇಳ್ತೀರಾ ಅಂತ ಹೇಳಿ ಬೇಕಾದ್ರೆ ಕಾವ್ಯ ಅವ್ರ ಮೇಲೇ ಕಿರ್ಚಾಡ್ಬಿಟ್ಟಿರೋಳು. ಸೊ ಆ ಥರ ಏನೂ ಆಗಿಲ್ಲ ಅಂತಂದರೆ ಇಬ್ಬರ ಮಧ್ಯೆ ಇದ್ದಂತಹ ಒಂದು ಕೋಲ್ಡ್ ವಾರ್ ಎಂಡ್ ಆಗಿರೋ ರೀತಿ ಕಾಣಿಸ್ತಿದೆ. ಇಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದು ಕ್ರಿಯೇಟ್ ಆಗಿದೆ. ಆ್ಯಂಡ್ ಒಬ್ಬರನ್ನ ಒಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಇವರಿಬ್ಬರು ಇದೇ ರೀತಿ ಇರ್ತಾರ ಅಂತ ಹೇಳಿ. ನನಗನ್ಸೋ ಪ್ರಕಾರ ಇರೋದಿನ್ನು ಒಂದೇ ವಾರ. ಆ್ಯಂಡ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಇದೆ, ಕೊನೆ ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು ಈ ಸೀಸನ್ನ ನಾಮಿನೇಷನ್ ಪ್ರಕ್ರಿಯೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತ ಬಂದಾಗ ಸಾಕಷ್ಟು ಜಗಳಗಳಾಗದೆ ನಾಮಿನೇಷನ್ ವಿಚಾರಕ್ಕೆ. ಸೊ ಇನ್ನು ಆ ನಾಮಿನೇಷನ್ನೇ ಇರೋದಿಲ್ಲ ಅಂತಂದಾಗ ಜಗಳಗಳು ಕೂಡ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಇವರಿಬ್ಬರ ಫ್ರೆಂಡ್ಶಿಪ್ ಹೇಗಿರುತ್ತೆ ಈ 2 ವಾರದಲ್ಲಿ ಅಂತ ಹೇಳಿ. ಆ್ಯಂಡ್ ಇವರಿಬ್ಬರು ಈ ರೀತಿ ಕೋಲ್ಡ್ ವಾರನ್ನು ಬಿಟ್ಟು ಜೊತೆಲಿ ಕುತ್ಕೊಂಡಿರೋದನ್ನ ನೋಡೋದಕ್ಕೆ ಯಾರಿಗೆಲ್ಲ ಖುಷಿ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಸ್ಟ್ರಾಂಗಾಗಿ ನಿಂತ್ಕೊಳ್ತಾಳಲ್ವ ಎಲ್ಲರ ಪರವಾಗಿ, ಲೈಕ್ ಅವಳು ಇಷ್ಟಪಡುವಂಥ ವ್ಯಕ್ತಿಗಳ ಪರವಾಗಿ ತುಂಬಾ ಸ್ಟ್ರಾಂಗಾಗಿ ನಿಂತ್ಕೊತಾಳೆ ಅಲ್ಲ. ಸೊ ಅದನ್ನೆಲ್ಲ
ನೋಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಯಾವ ಒಂದು ಸೀಸನಲ್ಲೂ ಕೂಡ ಒಬ್ಬ ವ್ಯಕ್ತಿ ಪರ ಇಷ್ಟೊಂದು ಸ್ಟ್ರಾಂಗಾಗಿ ಇನ್ನೊಂದು ವ್ಯಕ್ತಿ ನಿಂತ್ಕೊಂಡಿರೋದನ್ನ ನಾವು ನೋಡೇ ಇಲ್ಲ. ಮಾಳು ಅಣ್ಣನ ಹೆಸರನ್ನು ಸಹ ತಗೋತಾಳೆ ಅವಳು. ನಿನ್ನೆ ಮಾಳು ಅಣ್ಣ ಹೋಗಿ 2 ವಾರ ಆಯಿತು. 2 ವಾರ ಆದರೂ ಕೂಡ ಲೈಕ್ ಮಾಳು ಅಣ್ಣ ಅಂತ ಅಂದ್ಕೊಂಡು ಮಾಳು ಅಣ್ಣ ವ್ಯಕ್ತಿತ್ವನ ಕಂಪೇರ್ ಮಾಡ್ತಾರೆ. ಸೊ ಈ ರೀತಿ ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಟ್ಟಿದ್ದಾರೆ ಅಂತಂದಾಗ ಅವ್ರನ್ನ ಬಿಟ್ಕೊಡದೆ, ಎಲ್ಲೂ ಸಹ ಬಿಟ್ಕೊಡದೆ ಹೋಗ್ತಿದ್ದಾಳೆ ರಕ್ಷಿತಾ ಶೆಟ್ಟಿ. ಆ್ಯಂಡ್ ಈ ಒಂದು ನೇಚರ್ ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಕ್ಷಿತಾ ಶೆಟ್ಟಿನ ನಾವು ಫಿನಾಲಲ್ಲಿ ನೋಡಲೇಬೇಕು. ಸೊ ಯಾರ್ಯಾರು ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳಿದ್ದೀರೋ ಅವಳಿಗೆ ತಪ್ಪದೇ ವೋಟ್ ಮಾಡಿ. ನಿಮ್ಮ ವೋಟ್ಸ್ಗಳು ಇವಾಗ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ರಾಶಿಕಾ ಶೆಟ್ಟಿಗೆ ಒಂದಷ್ಟು ಜನ ಫ್ಯಾನ್ ಬೇಸ್ ಅನ್ನೋದು ಇದ್ದೇ ಇರ್ತಾರೆ. ಆ್ಯಂಡ್ ಸೂರಜ್ ಅವ್ರಿಗೂ ಒಂದಷ್ಟು ಜನ ಫ್ಯಾನ್ ಬೇಸ್ ಅನ್ನೋದು ಇರ್ತಾರೆ. ಸೊ ಸೂರಜ್ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದ್ರಿಂದ ಸೂರಜ್ ಅವರ ಓಟ್ಸ್ ಎಲ್ಲ ರಾಶಿಕಾ ಅವರ ಓಟ್ಸ್ ಆಗಿ ಕನ್ವರ್ಟ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಆ್ಯಂಡ್ ಸ್ಪಂದನ ಅವರ ಓಟ್ಸ್ಗಳು ಕೂಡ ಧನುಷ್ಗಾಗಿರ್ಬೋದು, ಕಾವ್ಯ ಅವ್ರಿಗಾಗಿರ್ಬೋದು, ಗಿಲ್ಲಿ ಅವ್ರಿಗಾಗಿರ್ಬೋದು, ಲೈಕ್ ಸ್ಪಂದನ ಅವ್ರ ಜೊತೆ ಯಾರ್ಯಾರು ತುಂಬ ಕ್ಲೋಸ್ ಆಗಿದ್ರೋ ಅವರ ಓಟ್ಸ್ಗಳಾಗಿ ಕನ್ವರ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ರಕ್ಷಿತಾ ಶೆಟ್ಟಿ ಅವರ ಫ್ಯಾನ್ಸ್ಗಳು ತುಂಬ ಜನ ಇರ್ತೀರ. ಸೊ ಅವರು ಕೂಡ ವೋಟ್ ಮಾಡಿ. ಹಾಗೆ ಮಾಳು ಅಣ್ಣ ಫ್ಯಾನ್ಸ್ಗಳು ಕೂಡ ತುಂಬ ಜನ ಇರ್ತೀರ. ನಿಮಗೆ ಗೊತ್ತು ಮಾಳು ಅಣ್ಣನ ಎಷ್ಟು ಸಪೋರ್ಟ್ ಮಾಡಿದ್ಲು ಅವಳು. ಸಪೋರ್ಟ್ ಮಾಡೋದಾಗಿರ್ಬೋದು, ಅವ್ರ ಪರ ಎಷ್ಟು ನಿಂತ್ಕೊಂಡ್ಲು, ಎಷ್ಟು ಹಚ್ಕೊಂಡಿದ್ಲು ಅನ್ನೋದು ಎಲ್ಲವೂ ಸಹ ನಿಮಗೂ ಸಹ ಗೊತ್ತಿದೆ. ಸೊ ರಕ್ಷಿತನ ನೀವು ಸಹ ಬಿಟ್ಕೊಡ್ಬೇಡಿ. ಮಾಳು ಅಣ್ಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಯಿತು, ನಮಗಿನ್ನೇನು ಕೆಲಸ ಇಲ್ಲ ಅಂತ ಹೇಳಿ ಕುತ್ಕೊಂಬೇಡಿ. ನಿಮ್ಮ ಕೈಯಲ್ಲಿ ಆದಷ್ಟು ಓಟ್ಸ್ಗಳನ್ನು ರಕ್ಷಿತಾ ಶೆಟ್ಟಿಗೆ ಹಾಕಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿಗೆ ಇಷ್ಟೆಲ್ಲ ಹೇಳ್ತಿದ್ದೀನಿ, ಓಟ್ ಹಾಕಿ ಅಂತ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಬಂದು ನನ್ನ PR ಟೀಮ್ ಅಂತ ಅಂದ್ಬಿಡ್ಬೇಡಿ. ಯಾಕೆ ಅಂತಂದರೆ ಲೈಕ್ ನಾನು PR ಕೆಲಸನ ನಾನು ಮಾಡ್ತಿಲ್ಲ. ಜಸ್ಟ್ ನನಗೆ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ತುಂಬಾ ಇಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿ ಅಂತ ಹೇಳಿ. ಆ್ಯಂಡ್ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಆದರೂ ವಿನ್ ಆಗಲಿ ಅಥವಾ ಗಿಲ್ಲಿ ಆದರೂ ವಿನ್ ಆಗಲಿ ನನಗೇನು ಬೇಜಾರಿಲ್ಲ. ಇಬ್ಬರಲ್ಲಿ ಒಬ್ಬರು ವಿನ್ ಆದರೆ ಸಾಕು. ಯಾಕೆ ಅಂತಂದರೆ ಈ ಸೀಸನ್ನ ಒಂದು ಇಂಟ್ರೆಸ್ಟಿಂಗಾಗಿ ನೋಡಬೇಕು ಅಂತ ಜನಗಳು ಕುತ್ಕೊಂಡು ನೋಡಿರೋದೇ ಇವರಿಬ್ಬರಿಂದ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿಯಿಂದ ಅಂತ ಹೇಳ್ಬೋದು. ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ, ಪಾಸಿಟಿವ್ ಕಂಟೆಂಟ್ಗೋಸ್ಕರ ಖುಷಿಯಾಗಿ ನೋಡಿರೋ ಅಂಥದ್ದು ಅಂತಂದರೆ ಇವರಿಬ್ಬರಿಂದ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ನೆಗೆಟಿವ್ ಆಗಿ ಆಡ್ತಿರೋರ್ನೂ ಸಹ ನೋಡೋರು ತುಂಬ ಜನ ಇದ್ದಾರೆ. ಬಟ್ ಅಂತಹ ವ್ಯಕ್ತಿತ್ವ ಗೆಲ್ಲೋದು ನನಗಿಷ್ಟ ಇಲ್ಲ. ನೆಗೆಟಿವ್ ಆಗಿ ತೋರಿಸ್ಕೊಂಡು ಬಂದಿರೋದು, ನೆಗೆಟಿವ್ ಆಗಿ ಸುಮ್ಮನೆ ಕಿರ್ಚಾಡ್ಕೊಂಡು ಮ್ಯಾನಿಪುಲೇಟ್ ಮಾಡಿಕೊಂಡು ನಡೆದೇ ಇರೋ ವಿಚಾರನೆಲ್ಲ ನಡೆದಿದೆ ಅಂತ ಹೇಳಿ, ಬೇರೆಯವರು ಮಾಡದೇ ಇರುವಂತಹ ತಪ್ಪುಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಪಾಯಿಂಟ್ಔಟ್ ಮಾಡಿಕೊಂಡು ನಾನೇ ದೊಡ್ಡ ಸಾಚ ಅನ್ನೋ ರೀತಿ ಆಡಿರೋರ್ನು ನೋಡಿರೋರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಅವರು ಕೂಡ ಟಾಪ್ 5 ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಬಟ್ ಅವರು ಗೆಲ್ಲುವಂತಹ ಯಾವುದೇ ಒಂದು ಇದು ನನಗಿಲ್ಲ. ಸೊ ಗೆಲ್ಲಬಾರ್ದು ಅಂತಲೇ ನಾನಿರೋದು. ಸೊ ಒಳ್ಳೆಯ ವ್ಯಕ್ತಿತ್ವಗಳು ಗೆಲ್ಲಬೇಕು, ಪಾಸಿಟಿವ್ ಕಂಟೆಂಟನ್ನು ಕೊಟ್ಕೊಂಡು ಇದ್ದಂತಹ ವ್ಯಕ್ತಿಗಳು ಗೆಲ್ಲಬೇಕು ಅಂತ ಹೇಳಿ ನನ್ನ ಇಷ್ಟ ಆಗಿದೆ. ಸೊ ನಿಮ್ಮ ಇಷ್ಟನೂ ಕೂಡ ಅದೇ ಆಗಿದ್ದರೆ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿ. ಹಾಗೆ ಗಿಲ್ಲಿಗೂ ಸಹ ನಿಮ್ಮ ಒಂದು ವೋಟ್ ಬೇಕೇ ಬೇಕು. ಇವರಿಬ್ಬರಲ್ಲಿ ಯಾರು ವಿನ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಇವರಿಬ್ಬರೇ ವಿನ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.